ಕೊಂಡುಕೊಂಡಿರುವ ಪ್ರಾಡಕ್ಟನ್ನು ವಾರಂಟಿ ರಿಜಿಸ್ಟ್ರೇಷನ್ ಮಾಡೋದಕ್ಕೋಸ್ಕರ ನೀವು ಕ್ರೋಮನ್ನು ಓಪನ್ ಮಾಡಿ. ಕ್ರೋಮ್ ಓಪನ್ ಮಾಡಿದ ನಂತರ ನೀವು ಮೆನು ಅಥವಾ ಹೋಮ್ ಬಟನ್ಗೆ ಹೋಗಿ ನೀವಲ್ಲಿ ಲೆನ್ಸ್ ಏನು ಕಾಣುತ್ತೋ ಅದನ್ನು ಓಪನ್ ಮಾಡಿದರೆ ಅದು ನಿಮಗೊಂದು ಕ್ಯಾಮ್ರಾ ಓಪನ್ ಆಗುತ್ತೆ. ಅದರಲ್ಲಿ ನಾವು ನಿಮಗೆ ನಿಮ್ಮ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ ನಂತರ ಕೊಟ್ಟಿರುವಂಥ ಥ್ಯಾಂಕ್ ಯು ಕಾರ್ಡ್ ಏನಿರುತ್ತೋ ಆ ಥ್ಯಾಂಕ್ ಯು ಕಾರ್ಡ್ನ ಹಿಂಭಾಗದಲ್ಲಿ ಒಂದು QR ಕೋಡ್ ಇರುತ್ತೆ. ಆ QR ಕೋಡ್ನ ಸ್ಕ್ಯಾನ್ ಮಾಡಿ ಅದು ಈ ರೀತಿಯಾದ ಒಂದು ಇದು ತೋರಿಸುತ್ತೆ. ನಂತರ ಸರ್ಚ್ ಬಟನ್ನ ಪ್ರೆಸ್ ಮಾಡಿದರೆ ಅದು ನಮ್ಮ ವಾರಂಟಿ ರಿಜಿಸ್ಟ್ರೇಷನ್ ಪೇಜ್ಗೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ನಿಮ್ಮ ವಾರಂಟಿ ಪೇಜ್ ರಿಜಿಸ್ಟ್ರೇಷನ್ ಕರ್ಕೊಂಡೋದ ನಂತರ ನೀವೇನು ಮಾಡಬೇಕು, ಫಸ್ಟು ಏನು ಇಮೇಲ್ ಅಂತ ಇದೆಯೋ ಅದು ರೆಕಾರ್ಡ್ ಮಾಡ್ತಿರೋ ಇಮೇಲನ್ನ ಟಿಕ್ ಮಾಡಬೇಕಾಗ್ತದೆ ಮತ್ತು ಪ್ರಾಡಕ್ಟ್ ಕ್ಯಾಟಗರಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಬೈ ಚಾನ್ಸ್ ಏನಾದರೂ ನೀವು EV ಬ್ಯಾಟ್ರಿಗಳನ್ನ ಪರ್ಚೇಸ್ ಮಾಡಿದರೆ ಸೇಫ್ ಮೈಲ್ಸ್ ಅಂತ ಸೆಲೆಕ್ಟ್ ಮಾಡಿ. ಇನ್ ಕೇಸ್ UPSಗಳನ್ನ ಸರ್ಚ್ ಮಾಡಿದರೆ ಅಥವಾ UPS ಇನ್ವರ್ಟರ್ಗೆ ಸಂಬಂಧಪಟ್ಟದನ್ನು ಕೊಂಡ್ಕೊಂಡಿದ್ರೆ ಡ್ಯೂರಾಪ್ಲಸ್ ಅಂತ ಮಾಡ್ಕೊಳ್ಳಿ. ನಂತರ ಏನಾದರೂ ಸೋಲಾರ್ ರಿಲೇಟೆಡ್ ತೊಗೊಂಡಿದ್ರೆ ಡ್ಯೂರಾಸನ್ ಅಂತ ಸೆಲೆಕ್ಟ್ ಮಾಡಿ. ನಾನಿಲ್ಲಿ EV ಬ್ಯಾಟ್ರೀಸ್ನ ಸೇಫ್ ಮೈಲ್ಸ್ EV ಬ್ಯಾಟ್ರೀಸ್ಗೋಸ್ಕರ ಸೆಲೆಕ್ಟ್ ಮಾಡ್ತಿದ್ದೀನಿ. ಅದೇ ರೀತಿ ಮಾಡೆಲ್ ನಂಬರ್ ಅಂತ ಬಂತಂದರೆ ಸಾಮಾನ್ಯವಾಗಿ ಪ್ರತಿಯೊಂದು ಪ್ರಾಡಕ್ಟ್ಗೂ ಕೂಡ ಅದರದ್ದೇ ಆದ ಮಾಡೆಲ್ ನಂಬರ್ ಇರುತ್ತೆ. ನೀವೇನು ಮಾಡಬೇಕು, EV ಬ್ಯಾಟ್ರೀಸ್ ಆದರೆ ಸಾಮಾನ್ಯವಾಗಿ ಮೈಲ್ಸ್ ಅಥವಾ ಸೇಫ್ ಅಂತ ಸ್ಟಾರ್ಟ್ ಆಗಿರುತ್ತೆ. ಅಥವಾ ಡ್ಯೂರಾ ಪ್ಲಸ್ ಪ್ರಾಡಕ್ಟ್ಸ್ ಆಗಿದ್ದರೆ ಅಂದರೆ UPS ಇನ್ವರ್ಟರ್ಸ್ ಆಗಿದ್ದರೆ ಡ್ಯೂರಾ ಪ್ಲಸ್ 200 ಅಥವಾ ಡ್ಯೂರಾ ಪ್ಲಸ್ 125 ಈ ರೀತಿಯಾಗಿ ಅದರದ್ದೇ ಆದ ಒಂದು ಇದು ಸ್ಟಾರ್ಟ್ ಆಗಿರುತ್ತೆ. ಅದ ನಂತರ ಪ್ರಾಡಕ್ಟ್ ಸೀರಿಯಲ್ ನಂಬರ್. ನಿಮ್ಮ ಪ್ರಾಡಕ್ಟ್ ಸೀರಿಯಲ್ ನಂಬರ್ ಬಂದು ನಿಮ್ಮ ಇನ್ವಾಯ್ಸ್ನಲ್ಲಿ ಮೆನ್ಷನ್ ಆಗಿರುತ್ತೆ. ನಿಮ್ಮ ಇನ್ವಾಯ್ಸ್ನಲ್ಲಿ ಸರಿಯಾಗಿ ಗಮನಿಸಿ ಆ ಪ್ರಾಡಕ್ಟ್ ಸೀರಿಯಲ್ ನಂಬರನ್ನು ಮೆನ್ಷನ್ ಮಾಡಿ. ಸಾಮಾನ್ಯವಾಗಿ ನಿಮ್ಮ ಪ್ರಾಡಕ್ಟ್ ಸೀರಿಯಲ್ ನಂಬರ್ ಬಂದು EV ಬ್ಯಾಟ್ರೀಸ್ ಆದರೆ ಮೈಲ್ಸಿಂದ ಸ್ಟಾರ್ಟ್ ಆಗಿರುತ್ತೆ. ಅಥವಾ ನಿಮ್ಗೆ ಏನಾದರೂ ಡ್ಯೂರಾ ಪ್ಲಸ್ ಪ್ರಾಡಕ್ಟ್ಸ್ ಅಥವಾ UPS ಇನ್ವರ್ಟರ್ಸ್ ಆದರೆ ಡ್ಯೂರಾ 125 ಅಥವಾ ಡ್ಯೂರಾ 200 ಆ ರೀತಿ ಸ್ಟಾರ್ಟ್ ಆಗಿರುತ್ತೆ. ಅದನ್ನು ನೋಡಿ ನೀವು ಫಿಲ್ ಮಾಡಿ. ನೆಕ್ಸ್ಟು ನಿಮ್ಮ ಕಸ್ಟಮರ್ ನೇಮನ್ನು ಸರಿಯಾದ ಫುಲ್ ನೇಮ್ ಯಾವ ಹೆಸರಲ್ಲಿ ನೀವು ಕೊಂಡುಕೊಂಡಿರ್ತೀರೋ ಆ ಹೆಸರನ್ನು ನೀವು ಮೆನ್ಷನ್ ಮಾಡಿ. ನಂತರ ಮೊಬೈಲ್ ನಂಬರ್ನ ಮೆನ್ಷನ್ ಮಾಡಿ. ನಿಮ್ಮ ಪರ್ಟಿಕ್ಯುಲರ್ ಮೊಬೈಲ್ ನಂಬರ್ ಅಲ್ಲಿರಲಿ. ನಂತರ ನಿಮ್ಮ ಇಮೇಲ್ ID ಮೆನ್ಷನ್ ಮಾಡಿ. ನಂತರ ಫುಲ್ ಅಡ್ರೆಸ್ಸನ್ನು ಮೆನ್ಷನ್ ಮಾಡಿ. ಫುಲ್ ಅಡ್ರೆಸ್ಸಲ್ಲಿ ಬಂತಂದಾಗ ನೀವು ಶಾರ್ಟ್ ಅಡ್ರೆಸ್ ಲೈಕ್ ಏನೋ ನಮ್ಮ ಮನೆ ನಂಬರು ಆ ಥರದನ್ನೆಲ್ಲ ಮೆನ್ಷನ್ ಮಾಡೋದು ಭಾಳ ಉಚಿತ ಇನ್ ಫ್ಯೂಚರ್ ಕಮ್ಯುನಿಕೇಷನ್ಗೋಸ್ಕರ. ಅದಾದ ನಂತರ ನಿಮ್ಮ ಪಿನ್ ಕೋಡನ್ನು ಮೆನ್ಷನ್ ಮಾಡಿ. ನಂತರ ಇನ್ವಾಯ್ಸ್ ನಂಬರು, ನಿಮ್ಮ ಇನ್ವಾಯ್ಸ್ನಲ್ಲಿ ಇನ್ವಾಯ್ಸ್ ನಂಬರ್ ಇರುತ್ತೆ. ಸಾಮಾನ್ಯವಾಗಿ CL ಅಥವಾ CLRE ಇಂದ ಸ್ಟಾರ್ಟ್ ಆಗುತ್ತೆ. ಅದನ್ನು ನೋಡಿ ನೀವೇನು ಇನ್ವಾಯ್ಸ್ ನಂಬರ್ ಫುಲ್ ಇನ್ವಾಯ್ಸ್ ನಂಬರ್ ಇರೋದೋ ಅದನ್ನು ಮೆನ್ಷನ್ ಮಾಡಿ. ನಂತರ ನಿಮ್ಮ ಇನ್ವಾಯ್ಸ್ ಡೇಟನ್ನು ಸೆಲೆಕ್ಟ್ ಮಾಡಿ. ಯಾವ ದಿನದ ಹೆಸರಲ್ಲಿ ಇನ್ವಾಯ್ಸ್ ಆಗಿರುತ್ತೆ ಆ ದಿನದನ್ನು ಸೆಲೆಕ್ಟ್ ಮಾಡಿ. ನಂತರ ಕಾಪಿ ಆಫ್ ಇನ್ವಾಯ್ಸಲ್ಲಿ ನೀವೇನು ಮಾಡ್ತೀರಾ, ಆ್ಯಡ್ ಫೈಲ್ ಅಂತ ಕೊಟ್ಟರೆ ನೀವು ಬ್ರೌಸ್ ಅಂತ ಬರುತ್ತೆ. ಬ್ರೌಸಲ್ಲಿ ಏನಾದರೂ ನೀವು ಮುಂಚಿತವಾಗಿ ತೆಗೆದಿಟ್ಕೊಂಡಿದ್ರೆ ಫೋಟೋಸ್ ಆ್ಯಂಡ್ ವೀಡಿಯೋಸಲ್ಲಿ ಹೋಗಿ ಆ ಪರ್ಟಿಕ್ಯುಲರ್ ಇದನ್ನು ಸೆಲೆಕ್ಟ್ ಮಾಡಿ. ಇಲ್ಲ ಅಂದರೆ ಕ್ಯಾಮ್ರಾದಲ್ಲಿ ಹೋಗಿ ನಿಮ್ಮ ಇನ್ವಾಯ್ಸ್ನ ಪಕ್ಕದಲ್ಲಿಟ್ಟು ನೀವು ಫೋಟೋನ ತೆಗೀರಿ. ಅದರದನ್ನು ಫೋಟೋ ತೆಗೆದು ಅದು ಸರಿ ಬಂದಿದ್ದರೆ ಓಕೆ, ಸರಿ ಬಂದಿಲ್ಲ ಅಂದರೆ ರಿಟ್ರೈ ಮಾಡಿ. ಸರಿ ಬಂದಿದ್ದರೆ ಓಕೆ ಕೊಡಿ. ಸರಿಯಾಗಿ ಅದು ನೀಟಾಗಿ ಕಾಣೋ ರೀತಿಯಲ್ಲಿರಲಿ. ಅದಾದ ನಂತರ ಆ ಪರ್ಟಿಕ್ಯುಲರ್ ಫೈಲ್ ಅಪ್ಲೋಡ್ ಆದ ನಂತರ ನಿಮ್ಗೇನು ಮಾಡಿ, ನೆಕ್ಸ್ಟು ಇನ್ಸ್ಟಾಲೇಷನ್ ಡೇಟ್. ನೀವು ಯಾವತ್ತೂ ನಿಮ್ಮ ಪ್ರಾಡಕ್ಟನ್ನು ಅಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ರಿ ಅಥವಾ ಮಾಡಿಸಿದ್ರಿ ಅದನ್ನು ಮೆನ್ಷನ್ ಮಾಡಿ. ಅದಾದ ನಂತರ ನೀವೇನು ಮಾಡಬೇಕು, ನಿಮ್ಮ ವಿಡಿಯೋ ಅಥವಾ ಫೋಟೋಸ್ ಅಂದರೆ ನಿಮ್ಮ ವೆಹಿಕಲ್ನಲ್ಲಿ ಇನ್ಸ್ಟಾಲ್ ಮಾಡಿರುವಂಥ ಪ್ರಾಡಕ್ಟ್ ಸೀರಿಯಲ್ ನಂಬರ್ ಜೊತೆಗೆ ನಿಮ್ಮ ಏನು ವೆಹಿಕಲ್ನ ಓಡೋಮೀಟ್ರು ಮತ್ತು ನಿಮ್ಮ ಏನಾದರೂ ಇನ್ಸ್ಟಾಲೇಷನ್ ಮಾಡಿರುವಂಥ ಕಂಪ್ಲೀಟ್ ವೀಡಿಯೋನ ಮೆನ್ಷನ್ ಮಾಡಬೇಕಾಗುತ್ತೆ. ಅಲ್ಲಿ ಬ್ರೌಸ್ ಅಂತ ಹೋಗಿ ಕ್ಯಾಮ್ರಾದಲ್ಲಿ ಮಾಡಿ. ಇಲ್ಲ ಮುಂಚಿತವಾಗಿ ಒಂದು ರೆಕಾರ್ಡ್ ಮಾಡಿ ಇಟ್ಕೊಳ್ತೀನಿ ಅಂತಂದರೆ ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಕ್ಯಾಮ್ ರೆಕಾರ್ಡಲ್ಲಿ ಆದ ತಕ್ಷಣವೇ ನೀವೇನು ಮಾಡಬೇಕು, ಕ್ಯಾಮ್ ರೆಕಾರ್ಡರ್ನ ಆನ್ ಮಾಡಿ ಅಲ್ಲಿ ಏನು ಸೆಕೆಂಡ್ಸ್ ಕ್ಲಿಕ್ ಆಗ್ತಿರೋ ರೀತಿ ನೋಡಿ. ಅದನ್ನು ರೆಕಾರ್ಡ್ ಆದ ನಂತರ ಸ್ಟಾಪ್ ಅಂತ ಕೊಡಿ. ಸ್ಟಾಪ್ ಆದ ನಂತರ ನಿಮಗೇನಾಗುತ್ತೆ, ಆ ಪರ್ಟಿಕ್ಯುಲರ್ ವೀಡಿಯೋನ ಪ್ಲೇ ಮಾಡಿ ನೋಡಿ. ಎಲ್ಲ ಸರಿ ಇದ್ದರೆ ಅಪ್ಲೋಡ್ ಮಾಡಿ. ಇಲ್ಲ ಅಂತಂದರೆ ಇನ್ನೊಂದ್ಸಲಿ ರೀಟ್ರೈ ಮಾಡಿ. ನಾನು ಸದ್ಯಕ್ಕೆ ರೆಫರೆನ್ಸ್ಗೋಸ್ಕರ ಅಪ್ಲೋಡ್ ಮಾಡ್ತಿದ್ದೀನಿ. ಈ ರೀತಿ ಎಷ್ಟೋ MB ಅದು ಅಪ್ಲೋಡ್ ಆಗೋದಕ್ಕೋಸ್ಕರ ಇಂಟರ್ನೆಟ್ ಅಕಸ್ಮಾತ್ ಸ್ಪೀಡ್ ಇದ್ದರೆ ಸ್ವಲ್ಪ ಬೇಗ ಆಗುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಕಾಯ್ದು ನೀವು ಅಪ್ಲೋಡ್ ಮಾಡಿ. ಅದಾದ ನಂತರ ರಿಮಾರ್ಕ್ಸಲ್ಲಿ ಇವಾಗ ನೀವೊಂದು 3-4 ದಿನದ ಮುಂಚೆ ಅಥವಾ ಒಂದು 15 ದಿನದ ಮುಂಚೆ ಏನೋ ಪ್ರಾಡಕ್ಟ್ ತೊಗೊಂಡಿದ್ದೀರಾ ಬಟ್ ವಾರಂಟಿ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂಥದ್ದನ್ನೇನಾದರೂ ರಿಮಾರ್ಕಲ್ಲಿ ಹಾಕೋ ರೀತಿ, ಇಲ್ಲ ಬೇರೆ ಏನೋ ಸಮಸ್ಯೆ ಇದೆ ಅಥವಾ ಇನ್ನೊಂದೇನೋ ಇದೆ ಅಂತಂದರೆ ನಿಮ್ಗೇನು ಅನ್ನಿಸುತ್ತೋ ಆ ರಿಮಾರ್ಕ್ಸಲ್ಲಿ ಮೆನ್ಷನ್ ಮಾಡಿ. ಆ ರಿಮಾರ್ಕ್ಸಲ್ಲಿ ಮೆನ್ಷನ್ ಮಾಡಿ ನೀವು ಪ್ರಾಡಕ್ಟ್ನ ನೆಕ್ಸ್ಟು ಬಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಪೇಜ್ ಅಂದರೆ ಏನು ಕಾಲಮ್ನಲ್ಲಿ ಎಲ್ಲನೂ ಕೂಡ ಒಂದು ಸಲ ಓದಿದ ನಂತರ ಅಗ್ರಿ ಅನ್ನೋದಕ್ಕೆ ಟಿಕ್ ಮಾಡಿ.
ಟಿಕ್ ಮಾಡಿದ ನಂತರ ಇನ್ ಕೇಸ್ ನಿಮ್ಗೇನಾದರೂ ಇದ್ರ ಕಾಪಿ ಬೇಕಾಗತ್ತೆ ಅಂತ ನನಗಿದ್ರೆ ಸೆಂಡ್ ಮಿ ಎ ಕಾಪಿ ಆಫ್ ರೆಸ್ಪಾನ್ಸನ್ನು ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದರೆ ಬೇಡ ಅಂತಂದರೆ ಅದನ್ನು ಆಫ್ ಮಾಡಿ. ನೆಕ್ಸ್ಟ್ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ನಂತರ ಸ್ವಲ್ಪ ಹೊತ್ತಿನ ನಂತರ ಇದು ನಿಮ್ಗೇನಾಗುತ್ತೆ, ಒಂದು ಸ್ಕ್ರೀನ್ ಬರುತ್ತೆ ನಿಮ್ಮ ಸಬ್ಮಿಷನ್ ಸಕ್ಸಸ್ಫುಲ್ ಆಗಿರುವಂಥದ್ದು. ಆ ಸಬ್ಮಿಷನ್ ಸಕ್ಸಸ್ಫುಲ್ ಆಗಿದ್ದರೆ ನೀವು ನಮ್ಮ ಒಂದು ಸಲ ಆದ ನಂತರ ನಮ್ಮ ಸೇಲ್ಸ್ ಟೀಮ್ ಅಥವಾ ಇನ್ಯಾರಿಗಾದರೂ ಇದ್ರದ್ದು ಪರ್ಟಿಕ್ಯುಲರ್ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನಮಗೆ ಕಳಿಸ್ಕೊಡಿ. ಸೊ ಕಳಿಸಿದ ನಂತರ ನಮ್ಮಲ್ಲಿ ಒಂದು ಸಲ ಇನ್ಫಾರ್ಮ್ ಮಾಡಿದ ನಂತರ ಅವರು ನೋಡ್ತಾರೆ, ನೋಡಿ ಏನಾದರೂ ಅದರಲ್ಲಿ ಅಪ್ಡೇಷನ್ ಅಥವಾ ಇನ್ನೊಂದೇನೋ ಮಾಡಬೇಕು ಅನ್ನೋಂಗಿದ್ರೆ ನಿಮಗೆ ಮಾಡಿಕೊಡ್ತಾರೆ. ಸೊ ಇದಿಷ್ಟು ಆದ ನಂತರ ಕಮ್ಯುನಿಕೇಟ್ ಮಾಡಿ.